ಹಾಯ್ ಎಲ್ರಿಗೂ ರಾಮ್ ರಾಮ್. ಇವತ್ತು ನಾನು ನಮ್ಮ ತಮ್ಮ ಮತ್ತು ನಮ್ಮ ಅಪ್ಪಾಜಿ ಮೂವರು ಸೇರಿ ನಮ್ಮ ಊರಿಗೆ ಹೋಗ್ತಿದ್ದೀವಿ. ಅದು ಯಾಕಂದರೆ ನಿಮ್ಮ ಮುಂದೆ ಹೇಳ್ತೀನಿ. ನಮ್ಮ ಊರಿಗೆ ಹೋಗಿ 1 ವರ್ಷ ಆಯಿತು. ಇವಾಗ ಹೋಗ್ತಿದ್ದೀನಿ. ತುಂಬ ಖುಷಿನೂ ಆಗ್ತಿದೆ. ಇಲ್ಲಿ ಅಪ್ಪ ಪೆಟ್ರೋಲ್ ಹಾಕ್ಸ್ತಿದ್ದಾರೆ. ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಬೈಕ್ ಮೇಲೇ ಕಬ್ಬು ತಿನ್ಕೊತಾ ಹೋಗ್ತಿದ್ದೀವಿ. ಇದು ಕಬ್ಬು ನಮ್ಮ ಮನೆ ಹತ್ರನೇ ಬೆಳೆದಿದ್ದು. ಈಗ ನಾವು ಚಕ್ರವರ್ತಿ ಅಶೋಕನ ನಾಡಿಗೆ ಪ್ರವೇಶ ಮಾಡ್ತಿದ್ದೀವಿ. ಇದು ನಮ್ಮ ಮಸ್ಕಿ. ಇಲ್ಲಿಂದನೇ ನಮ್ಮ ಊರಿಗೆ ಹೋಗ್ಬೇಕು ನಾವು. ಮಸ್ಕಿಯಿಂದ ಮುದ್ಗಲ್ವರೆಗೆ ನಮ್ಮ ತಮ್ಮನೇ ಬೈಕ್ ಡ್ರೈವ್ ಮಾಡ್ಕೊಂಡು ಹೋದ್ನ. ಇಲ್ಲಿ ಮುದ್ಗಲಲ್ಲಿ ನಾವು ಮುದ್ಗಲ್ ಕೋಟೆನ ನೋಡ್ಬೋದಾಗಿದೆ. ಈ ಮುದ್ಗಲ್ ಕೋಟೆನ ನಾವು ರಸ್ತೆ ಮೇಲೆ ನೋಡಿ ನಮ್ಮ ಊರ ಕಡೆ ಹೊರಟ್ವಿ. ಅವಾಗಿಂದ ಹೇಳ್ತಿದ್ದೇನಲ್ಲ, ಇದೇ ನಮ್ಮ ಊರು ಕಣ್ರಿ, ಆಶಾ ತಾಂಡ. ಇಲ್ಲಿ ನಮ್ಮ ಹೊಲ ಇದೆ. ಇಲ್ಲಿ ನಾವು ಸಜ್ಜೆ ಹಾಕಿದ್ದೀವಿ. ಅದಕ್ಕೆ ಸಜ್ಜಿನ ಕೊಯ್ಯಕ್ಕೆ ಬಂದೀವಿ. ಇವನ್ನೆಲ್ಲ ನಾವೇ ಕಟ್ ಮಾಡಿದ್ದೀವಿ. ಈ ಥರ ನಮಗೆ ಕಟ್ಲಿಕ್ಕೆ ಬರಲಿಲ್ಲ, ಅದಕ್ಕೆ ಇವ್ರು ಕಲಿಸ್ತಿದ್ದಾರೆ. ನಿಜ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಪ್ರತಿಯೊಂದು ಕೆಲಸ ನಾವು ನಂತರ ನಾವೇ ಮಾಡಿದ್ವಿ. ಇಲ್ಲಿ ಕಾಣ್ತಿದಾರಲ್ಲ, ಇವರೇ ನಮ್ಮಪ್ಪ. ನಾವು ಸ್ವಲ್ಪ ಆದರೂ ರೆಸ್ಟ್ ತೊಗೊಂಡಿವಿ. ಬಟ್ ನಮ್ಮಪ್ಪ ಮಾತ್ರ ಬಂದಾಗಿನಿಂದ ಇಲ್ಲೆಲ್ಲ ಕೆಲಸ ಮಾಡೋದ್ರಲ್ಲೇ ಇದ್ದಾರೆ. ಕೊಯ್ದಿರೋ ಸಜ್ಜೆನ ಈ ಥರ ಕಟ್ಟಿ ಒಂದು ಕಡೆ ಇಡ್ತಾರೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ. ಯಾಕಂದರೆ ನಮ್ಮ ಹೊಲದಲ್ಲಿ ನಾವೇ ಬಂದು ಕೆಲಸ ಮಾಡಿದರೆ ಅದರಲ್ಲಿರುವ ಅನುಭವ ಇರ್ಬೋದು, ಸ್ವಲ್ಪ ಕಷ್ಟವೂ ಇದೆ. ಅಂದರೆ ನಾವು ಹ್ಯಾಪಿಯಿಂದನೇ ಮಾಡಿದ್ವಿ ಫಸ್ಟ್ ಟೈಮ್ ಆದ್ರೂ. ಕಟ್ಟಿರುವ ಸಜ್ಜೆಗಳನ್ನೆಲ್ಲ ಒಂದಕ್ಕೆ ತಂದು ಅವನ್ನೆಲ್ಲ ಗೂಡು ಹಾಕ್ತಾರೆ. ಗೂಡು ಹಾಕಿದರೆ ಸುರಕ್ಷಿತವಾಗಿರ್ತಾವಂತ. ಯಾಕಂದರೆ ಮಳೆ ಬಂದ್ರೂ ಕೆಟ್ಟು ಹೋಗಲ್ಲ ಬೇಗ. ಈ ಗೂಡನ್ನು 2 ತಿಂಗಳ ಆದಮೇಲೆ ತೆಗೆದು ಮಿಷನ್ಗೆ ಹಾಕ್ತಾರೆ. ಇಷ್ಟು ಕೆಲಸ ಮುಗಿಸ್ಕೊಂಡು ಅವತ್ತು ಸಾಯಂಕಾಲನೇ ನಾವು ಊರ ಕಡೆಗೆ ಬಂದ್ವಿ. ಬರುವಾಗ ನೋಡ್ತಿದ್ದೀನಿ ನಮ್ಮ ಸಿಂಧನೂರನ್ನು ದಸರಾ ಸಲುವಾಗಿ ಎಷ್ಟು ಚೆಂದ ರೆಡಿ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಸರಿ, ಎಲ್ರಿಗೂ ಬಾಯ್. ಇನ್ನೂವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.